ಜೀವಂತವಾಗಿ ಮರಕ್ಕೆ ನೇಣು ಹಾಕಿ ಸುಡ್ತಾರೆ. ಕಾರಣ ಅತ್ನೇನು ದೊಡ್ಡ ದರೋಡೆಕಾರನಲ್ಲ, ಅತ್ಯಾಚಾರಿ ಅಲ್ಲ, ಇನ್ನೊಂದಿಲ್ಲ. ಒಂದೇ ಒಂದು ಕಾರಣ, ಹಿಂದೂ ಅನ್ನೋ ಒಂದು ಪದಕ್ಕೆ. ಹಿಂದೂ ಅನ್ನೋ ಒಂದು ಪದಕ್ಕೆ ನಮ್ಮಿಂದ ಹುಟ್ಟಿರ್ತಕ್ಕಂಥ, ನಮಗೆ ಜನಿಸಿರ್ತಕ್ಕಂಥ ಬಾಂಗ್ಲಾದೇಶಿಗರು ಇವತ್ತು ಅಸಂಬದ್ಧವಾಗಿ ಮಾತಾಡಬೇಕಾಗತ್ತೇನೋ, ತಾಯಿ ವಿರೋಧಿ ಕೆಲಸಗಳು ಮಾಡ್ತಾಯಿದ್ದಾರೆ. ಇದನ್ನು ಯಾವತ್ತು ಹಿಂದೂ ಸಮಾಜ ಕ್ಷಮಿಸೋದು ಇಲ್ಲ. ಯಾವತ್ತು ಹಿಂದೂ ಧರ್ಮ ಸದೃಢವಾಗಿರುತ್ತೆ. ನಮ್ಮಲ್ಲಿರ್ತಕ್ಕಂಥ ಕೇವಲ ಕೆಲವು ಅಲ್ಪ ದೋಷಗಳು ನಮ್ಮಲ್ಲಿದೆ. ನಮ್ಮಲ್ಲಿ ಜಾತಿ ಪದ್ಧತಿ ಇದೆ. ಅದರ ನಿರ್ಮೂಲನೆಗೋಸ್ಕರ ಒಂದು ಕಡೆ ಹೋರಾಟ ಮಾಡ್ತಾಯಿದ್ರೆ ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ, ಜಾತಿಗಳು ನೋಡ್ತಿಲ್ಲ ರೇ, ನಿಂದು ಯಾವ ಜಾತಿ, ನೀನೇನು ಬ್ರಾಹ್ಮಣನ, ವೈಶ್ಯನ, ಕ್ಷತ್ರಿಯನ, ಬಲಿಜನ, ವನ್ನಿಕುಲನ, ಇನ್ನೊಂದು ನೋಡಲಿಲ್ಲ. ಅವರು ಧಾರ್ಮಿಕ ಲಾಂಛನಗಳು ನೋಡಿದ್ರು ಹೊಡೆದಾಗ್ತಾ ಇದ್ದಾರೆ. ಎಂಥ ವಿಕೃತ ಅಂದರೆ, ಬಟ್ಟೆ ಬಿಚ್ಚಿ ಅಲ್ಲೂ ನೋಡಿ ಹೊಡೆದಿರ್ತಕ್ಕಂಥ ಸಮಾಜ ಈ ನಾಲಾಯಕ್ ಸಮಾಜ, ದೇಶ ವಿರೋಧಿ ಸಮಾಜ. ಇಲ್ಲೇ ತಿಂದು, ಇಲ್ಲೇ ಬೆಳೆದು, ಇಲ್ಲೇ ಬಗನಿಗೂಟ ಇರ್ತಕ್ಕಂಥ ಇಂಥ ದರಿದ್ರ ಜನಗಳ ವಿರುದ್ಧ, ಉಗ್ರಗಾಮ ವಿರುದ್ಧ ಹಿಂದೂ ಸಮಾಜ ಎದ್ದು ನಿಲ್ಲಬೇಕಾಗಿದೆ. ಅದರ ಜೊತೆಗೆ ಸ್ಥಳೀಯವಾಗಿ ಮೇಡಮ್ನವರೇ ತಮ್ಮ ಗಮನಕ್ಕೂ ಬಂದಿರುತ್ತೆ, ಇತಿಹಾಸ ಪ್ರಸಿದ್ಧವಾದಂತಹ ದ್ವಾಪರ ಯುಗದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ, ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಾಲಯದ ಆಜುಬಾಜು ರಸ್ತೆಗಳಿಗೆ ದೇವಾಲಯಕ್ಕೆ ಆನ್ಕೊಂಡಿರ್ತಕ್ಕಂಥ ಆವರಣದ ಭಾಗಕ್ಕೆ ಫಕೀರ್ ವೃತ್ತ. ಯಾರಾದರೂ ಗಮನಿಸಿದ್ರೆ ಈ ನಡುವೆ ಅಲ್ಲಿ ಆಟೋ ಸ್ಟ್ಯಾಂಡ್ ಮೇಲೆ ಬರೆದಿದ್ದಾರೆ ಫಕೀರ್ ವೃತ್ತ. ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದ ಜಾಗಕ್ಕೆ ಫಕೀರ್ ವೃತ್ತ ಅಂತಾಯಿತು. ಅದು ಅನಧಿಕೃತವಾಗಿ. ಇದಕ್ಕೆ ಯಾವುದೇ ನಗರಸಭೆ ಅನುಮೋದನೆ ಇಲ್ಲ. ಈ ನೋವನ್ನು ನಾವು ತಡ್ಕೊಂಡಿದ್ವಿ. ಯಾಕೆ ನಮ್ಮಿಂದ ಶಾಂತಿಗೆ ಭಂಗ ಆಗೋದಾಗಲಿ, ಕಾನೂನು ಉಲ್ಲಂಘನೆ ಆಗೋದಾಗಲಿ ನಮ್ಮ ತಾಲೂಕು ಆಡಳಿತ ಎಚ್ಚೆತ್ಕೊಳ್ಳುತ್ತೇನೋ ಅಂತ ನಾವು ಕಾಯ್ತಾ ಇದ್ವಿ. ಆದರೆ ಕೆಲವೇ ದಿನಗಳಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಆಂಜನೇಯ ಸ್ವಾಮಿ ದೇವಾಲಯದ ರಥಮಂಟಪ ಏನಿದೆ, ನೀವೆಲ್ಲ ಗಮನಿಸಿರ್ತೀರ, ಎಲ್ರಿಗೂ ಬಂತದ್ದು ಒಳಿತ. ಈಗ ಊಹಿಸ್ಕೊಳ್ಳಿ, ರಥ ನಡೆಯುವಂಥ ದಿಣ್ಣೆ ಹತ್ರ ದಿಬ್ಬಣ ಇದೆ, ಅಲ್ಲಿ ರಥದ ಕಲ್ಲಿನ ಚಕ್ರಗಳಿದೆ. ಅನಾದಿ ಕಾಲದಿಂದ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ರಥೋತ್ಸವಕ್ಕೆ ಬಂದೋಗ್ತಾ ಇದ್ದಾರೆ. ಅಲ್ಲೊಂದು ನಾಮಫಲಕ ಹಾಕಿದ್ದಾರೆ, ಹುಲ್ಲಿನ ಮಾರ್ಕೆಟು. ಯಾಕಪ್ಪ, ನಿಮಗೆ ಅಲ್ಲಿ ಕೋದಂಡ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ತೋರ್ಸೋಕ್ಕೆ ಬಾಣದ ಗುರ್ತಿದೆ, ಸವಿತಾ ನಗರ ತೋರ್ಸೋಕ್ಕೆ ಬಾಣದ ಗುರ್ತಿದೆ, DBG ರಸ್ತೆಗೆ ತೋರ್ಸೋಕ್ಕೆ ಬಾಣದ ಗುರ್ತಿದೆ, ES ರಸ್ತೆಗೆ ತೋರ್ಸೋಕ್ಕೆ ಬಾಣದ ಗುರ್ತಿದೆ. ಆ ಹುಲ್ಲಿನ ಮಾರ್ಕೆಟಲ್ಲಿ ನಿಂಗೆ ಕಾಣಿಸ್ಲಿಲ್ವಾ ರಥ ಬೀದಿ ಅಂತ ತೋರ್ಸೋಕ್ಕೆ? ಯಾಕೆ ಹೇಳಿ ತೋರಿಸ್ಲಿಲ್ಲ? ಯಾಕೆ ಹೇಳಿ? ನಾವು ಮತಹೀನ ಕೆಲಸಗಳು ಮಾಡ್ಕೋತಾ ಇದ್ದೀವಿ. ನಮ್ಮಲ್ಲಿ ಕೆಚ್ಚಿಲ್ದೇ ಇರೋದಕ್ಕೆ ನೋಡಿ, ಈಗ ಅಲ್ಲೆಲ್ಲೋ ಮಾಡಿದ್ರು. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಸುತ್ತಲೂ ಅಲ್ಲಿರ್ತಕ್ಕಂಥ ಅಸ್ತಿತ್ವಕ್ಕೆ ಕುಂದಾಗ್ತಾ ಇದೆ ಅಂದರೆ ನಾವೇನು ಮಾಡ್ತಾ ಇದ್ದೀವಿ? ನರಸತ್ತದವ್ರ ಥರ ನಾವಿದ್ದೀವಿ. ಯಾಕೆ? ನಮ್ಮ ಸಿಟ್ಟು ಆಕ್ರೋಶ ಎಲ್ಲ ನಮ್ಮ ಕಾನೂನುಬದ್ಧವಾಗಿ ಸಂವಿಧಾನ ಕೊಟ್ಟಿರುವಂಥ ಒಂದು ವಿಚಾರವನ್ನು ನಾವು ಎತ್ತಿಡ್ದಿದ್ರೆ ಇವತ್ತು ಆಗ್ತಾ ಇರಲಿಲ್ಲ. ಈ ಬಾರಿ ರಥ ಬೀದಿ ರಸ್ತೆ ಹೋಗಿ ಹುಲ್ಲಿನ ಮಾರ್ಕೆಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತು ಹುಲ್ಲಿನ ಮಾರ್ಕೆಟ್ ಏನು ಅಂದರೆ, 4 ಗಂಟೆಯಿಂದ 6 ಗಂಟೆಗೂ ಹುಲ್ಲಿನ ಮಾರ್ಕೆಟ್ ಇರ್ತಾಯಿತ್ತು. ರೈತಾಪಿ ಜನಗಳು ಅಲ್ಲಿ ಹಸಿ ಹುಲ್ಲು ತೊಗೊಂಡು ಬರ್ತಾಯಿದ್ರು, ಜೋಳದ ಕಡ್ಡಿ ತೊಗೊಂಡು ಬರ್ತಾಯಿದ್ರು, ಮಾರ್ಬಿಟ್ಟು ಹೋಗ್ತಾಯಿದ್ರು. ಉಳಿದ್ರೆ ಸಾಯಂಕಾಲ ಅಲ್ಲೇ ಬಿಸಾಗಿಬಿಡ್ತಾಯಿದ್ರು. ಅದನ್ನು ಹುಲ್ಲಿನ ಮಾರ್ಕೆಟು ಅಂತ ದೊಡ್ಡದಾಗಿ ಹಾಕ್ದವನಿಗೆ ಈ ಕಡೆ ರಥ ಬೀದಿ ಕಾಣಿಸ್ಲಿಲ್ವಾ? ರಥ ಬೀದಿ ಯಾಕೆ ಕಾಣಿಸ್ಲಿಲ್ಲ ಹೇಳಿ? ಇವತ್ತು ದನದ ಮಾಂಸದ ಮಾರ್ಕೆಟ್ ಆಗಿದೆ. ಅದೇ ಅಲ್ಲಿ ನಾವು ಹೋಗ್ತೀವಿ, ತೇರಲ್ಲಿ ಆಂಜನೇಯ ಜೈ ಬಜರಂಗ್ ಬಲಿ ಅಂತ ಹೋಗ್ತೀವಿ. ನಮ್ಮ ಎದುರುಗಡೆನೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಕುಂದುಂಟಾಗ್ತಾ ಇದೆ. ದಯವಿಟ್ಟು ಮೇಡಮ್, ತಾವು ಈಗಲೇ ಇದಕ್ಕೆ ದಯವಿಟ್ಟು ಏನು ಅನಧಿಕೃತವಾಗಿ ಹಾಕಿರ್ತಾರೋ, ನಗರಸಭೆಯಿಂದ ಅನುಮೋದನೆ ಇಲ್ಲದೆ ಇರ್ತಕ್ಕಂಥ ಏನು ಫಲಕಗಳಾಗಿದ್ದಾರೋ ದಯವಿಟ್ಟು ಅದನ್ನು ಈಗಲೇ ಹಿಂಪಡಿಬೇಕು. ಇಲ್ಲ ಅಂದರೆ ಮುಳುಬಾಗಿಲು ನಾಗರಿಕರ ಪರವಾಗಿ ನಾವು ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಇವತ್ತು ಅದನ್ನು ಹುಲ್ಲಿನ ಮಾರ್ಕೆಟ್ ಅಂತ ಹೇಳ್ತಿದ್ದಾರೆ, ಆದರೆ ಇವತ್ತು ಅದು ಹುಲ್ಲಿನ ಮಾರ್ಕೆಟ್ ಆಗಿಲ್ಲ, ದನದ ಮಾಂಸದ ಮಾರ್ಕೆಟ್ ಆಗಿದೆ. ಅದು ನಿಮ್ಮ ಗಮನಕ್ಕೂ ಬಂದಿದೆ. ಅದು ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತಂದ್ಬಿಟ್ಟು ನಾವು ಹೇಳ್ತಿದ್ದೀವಿ. ಈಗ ಸಹಬಾಳ್ವೆಗೆ ಸಹೃದಯಕ್ಕೆ ಒತ್ತು ಕೊಡೋರು, ನೀನು ಸೋದರ ಭಾವದ ಬಗ್ಗೆ 1 ಮೆಟ್ಲು ಹಿಡಿದ್ರೆ 10 ಮೆಟ್ಲಂತ ಇಳಿಯುವಂಥ ಉದಾರ ಹಿಂದೂಗಳು ನಾವಿಲ್ಲಿದ್ದೀವಿ. ನಮ್ಮನ್ನು ಸುಮ್ಮನೆ ಯಾಕೆ ಈ ರೀತಿಯಲ್ಲಿ ಕೆಣಕ್ತಾ ಇದ್ದೀರಾ? ದಯವಿಟ್ಟು ಮೇಡಮ್, ಸರ್ಕಾರ ಇದೆ,
ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅವ್ರ ಕಣ್ಣಿಗೆ ಯಾರಿಗೂ ಕಾಣಿಸ್ಲಿಲ್ಲ, ಅವ್ರೇನೋ ಮಾಡ್ತಾರೆ ಅಂತ ಕಾಯ್ಕೊಂಡಿದ್ವಿ, ಅದಾಗಲಿಲ್ಲ. ದಯವಿಟ್ಟು ನಮ್ಮ ಅಂತರಂಗದ ಎದೆ ಆಳದ ನೋವನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಳುಬಾಗಿಲು ಅಂಜನಾದ್ರಿ ಆಯನಮ್ಮನನ್ನು ಉಳಿಸಿ, ಅಸ್ತಿತ್ವನ ಉಳಿಸಿ, ದಯವಿಟ್ಟು ಉಳಿಸ್ತೀರ ಅನ್ನೋ ಒಂದು ನಂಬಿಕೆಯಿಂದ ದಯವಿಟ್ಟು ಈ ದಿನ ಎಲ್ಲಿ ಮೆಮೊರಾಂಡಮ್ ಕೊಟ್ಟರು ಅಲ್ಲೇ ಕಮಿಷನರ್ ಒಂದು ನಿಮಿಷ ಅಲ್ಲಿ ಇದು ಕೊಡು. ಅಂತರಂಗದ ನೋವೇನಿದೆಯೋ ಅದನ್ನು ನಾವೀಗ ಹೇಳ್ಕೊಳ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಳಬಾಲ್ ತಾಲೂಕು, ಮುಳಬಾಲ್ ಕೋಲಾರ ಜಿಲ್ಲೆ ರವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮೇಡಮ್ ಒಂದು ನಿಮಿಷ ಕೊಡ್ತೀವಿ. ಅಲ್ಲೇ ಕೆಳಗೆ ಇದೆ, ಅದ್ರ ಕೆಳಗೆ ಇದೆ. ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜ್ಯಭವನ ಬೆಂಗಳೂರು, ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಅವರಿಗೆ ತಲುಪಿಸಬೇಕಾಗಿ ಒಂದು ವಿನಂತಿ. ವಿಷಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನು ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 2 ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ವಿಶ್ವದ ಹಿಂದೂಗಳಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ. ಇತ್ತೀಚೆಗೆ ಏನೂ ತಪ್ಪು ಮಾಡದೆ ಹಿಂದೂ ಯುವಕ ದೀಪು ಚಂದ್ರದಾಸ್ ಮತ್ತು ಅಮೃತ್ ಮಂಡಲ್ರವರನ್ನು ಇಸ್ಲಾಮಿಕ್ ಜಾಹಿದಿಗಳು ಅತ್ಯಂತ ಕ್ರೂರವಾಗಿ ಸಾಯಿಸಿ ಬೆಂಕಿ ಹಚ್ಚುವ ಮೂಲಕ ವಿಕೃತಿ ಮೆರೆದಿರ್ತಾರೆ. ಈ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತದೆ. ವಿಶ್ವದ ನಾಗರಿಕರು ಹಾಗೂ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೂಡಲೇ ಭಾರತದ ಗಡಿಯನ್ನು ತೆರೆಯಬೇಕೆಂದು ಆಗ್ರಹಿಸುತ್ತೇವೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ, ರಾಜ್ಯ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಡಗಿರುವ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನು ಗಡೀಪಾರು ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ. ಇಲ್ಲವಾದಲ್ಲಿ ಹಿಂದೂಗಳ ಅಳಿವುಳಿಗೆ ಬಜರಂಗ ದಳ ರಾಜ್ಯದಲ್ಲಿ ನೇರ ಕಾರ್ಯಾಚರಣೆಗೆ ಇಳಿಯುತ್ತದೆ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ. ಎಲ್ಲಿ ಮಂಜು ಮಂಜು ಬಾ ಮೇಡಮ್, ನಮ್ಮ ಒಂದು ನಿಮಿಷ ಮೇಡಮ್, ಇದು ಒರಿಜಿನಲ್ ಕೊಡಿ. ಅದ್ರ ಜೊತೆ ನಮ್ಮ ಮನವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಸಿದ್ಧ ಇತಿಹಾಸವುಳ್ಳ ಅರ್ಜುನ ಪ್ರತಿಷ್ಠಾಪಿತ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧೀನ ಸ್ವತ್ತುಗಳು ಹಾಗೂ ರಥಬೀದಿಗಳನ್ನು ಬದಲಾಯಿಸುವ ಸಂಚಿನ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ, ಮುಳಬಾಗಿಲು ಅತ್ಯಂತ ಪುರಾಣ ಕ್ಷೇತ್ರಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂಥ ಕ್ಷೇತ್ರ. ಅಂದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಯುಳ್ಳ ಹಿಂದೂ ಧಾರ್ಮಿಕ ವಿರೋಧಿಗಳು ದೇವಸ್ಥಾನ ಸುತ್ತಲಿನ ಹಾಗೂ ಆಧೀನದ ಜಾಗದ ಹೆಸರುಗಳನ್ನು ಬದಲಾಯಿಸಿ ಹಿಂದೂ ಪರ ಹಾಗೂ ವಿಶ್ವಾದ್ಯಂತ ಇರುವ ಅಸಂಖ್ಯಾತ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರುಗಳ ನಂಬಿಕೆಗಳನ್ನು ಘಾಸಿಗೊಳಿಸಿರುತ್ತದೆ. ಉದಾಹರಣೆಗೆ ರಥಬೀದಿಯ ರಸ್ತೆಯನ್ನು ಹುಲ್ಲಿನ ಮಾರ್ಕೆಟ್ ಎಂದು, ದೇವಸ್ಥಾನದ ಪಕ್ಕದ ರಸ್ತೆಗೆ ಫಕೀರ್ ಸರ್ಕಲ್ ಎಂದು ಹೆಸರಿಸುವ ಫಲಕವನ್ನು ಅಳವಡಿಸುತ್ತಾರೆ. ಈ ಕೂಡಲೇ ಈ ಹೆಸರುಗಳನ್ನು ತೆಗೆದು ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ ಹಾಗೂ ರಥಬೀದಿ ರಸ್ತೆಗಳ ಫಲಕಗಳನ್ನು ಅಳವಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಸಂಖ್ಯಾತ ಹಿಂದೂ ಭಾವನೆಗಳಿಗೆ ಸಹಕಾರ ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಬದ್ಧರಾಗಿರುತ್ತೇವೆ. ಬಜರಂಗ ದಳ ಮುಳಬಾಗಿಲು ಶಾಖೆ ವತಿಯಿಂದ ಇಂದು ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನು ಗಡೀಪಾರು ಮಾಡುವಂತೆ ಒತ್ತಾಯಿಸಿ ನನಗಿವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಪ್ರತಿಷ್ಠಾಪಿತ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಧೀನ ಸ್ವತ್ತುಗಳು ಹಾಗೂ ರಥಬೀದಿಯ ಹೆಸರುಗಳನ್ನು ಬದಲಾಯಿಸಿರುವ ಬಗ್ಗೆ ಈಗಾಗಲೇ ಬಜರಂಗ ದಳದವರು ನನಗೆ ಮನವಿಯನ್ನು ಸಲ್ಲಿಸಿರ್ತಾರೆ. ಈಗಾಗಲೇ ಶ್ರೀಧರ್ ಕಮಿಷನರ್ ಅವ್ರ ಹತ್ರ ಮಾತಾಡಿದ್ದೀನಿ. ಅನಧಿಕೃತವಾಗಿ ನೀವು ಏನು ಬೋರ್ಡ್ಗಳು ಹಾಕಿದ್ದೀರಾ ಅದನ್ನು ಇಮಿಡಿಯೇಟ್ ತೆರವುಗೊಳಿಸಬೇಕು. ಇಲ್ಲೇ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ, ಈಗಾಗಲೇ ಅವ್ರು ರೆವಿನ್ಯೂ ಸ್ಟಾಫು ಬರ್ತಾ ಇದ್ದಾರೆ, ಪೊಲೀಸ್ ಅವರು ಇಲ್ಲೇ ಇದ್ದಾರೆ. ಅನಧಿಕೃತವಾಗಿ ಏನು ಫಲಕಗಳು ಅಳವಡಿಸಿದಾರೋ ಅದನ್ನು ತೆಗಿಯೋದಕ್ಕೆ ನಾನು ಈಗಲೇ ಸೂಚನೆ ಕೊಟ್ಟಿದ್ದೀನಿ. ಕಮಿಷನರ್ ಹೇಳಿದ್ದೀನಿ, ಈಗ ಬಂದು ಕ್ಲಿಯರ್ ಇಲ್ಲ, ಈ ಬೋರ್ಡ್ಗಳನ್ನ ಈ ಕೂಡಲೇ ತೆರವು ಮಾಡಿಸ್ತೀವಿ. ಕಳಿಸ್ತಾ ಇದ್ದಾರೆ ರೆವಿನ್ಯೂ ಸ್ಟಾಫ್ನ. ಶ್ರೀಧರ್ ಹತ್ರ ಮಾತಾಡಿದ್ದೀನಿ. ನೀವು ಒಂಚೂರು